ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಈಗ ನಾನು ಸದ್ಯಕ್ಕೆ ಭಟ್ಕಳ ಉತ್ಸವ ನಡೀತಾ ಇರುವಂತ ಜಾಗದಲ್ಲಿ ಇದ್ದೀನಿ. ಇದು ಭಟ್ಕಳದ ವೆಂಕಟಾಪುರದ ಹತ್ರ ಇರುವಂತ ಕಾಜಿಯಾ ಕಾಂಪೌಂಡ್ ನಲ್ಲಿ ನಡೀತಾ ಇರುವಂತ ಭಟ್ಕಳ ಉತ್ಸವ. ಅತ್ಯಂತ ಅದ್ದೂರಿಯಾಗಿ ಒಂದು ಉತ್ಸವ ನಡೀತಾ ಇದೆ. ಮತ್ತು ನಿಮ್ಗೆ ಈ ಒಂದು ಉತ್ಸವಕ್ಕೆ ಇವತ್ತು ಚಾಲನೆ ಸಿಕ್ಕಿದೆ. ಇವತ್ತು ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಮಂಕಾಳಿ ಎಸ್ ವೈದ್ಯ ಅವರು ಈ ಒಂದು ಕಾರ್ಯಕ್ರಮವನ್ನ ಅಧಿಕೃತವಾಗಿ ಉದ್ಘಾಟನೆ ಮಾಡಿದ್ದಾರೆ. ಮತ್ತು ಇವತ್ತು ಈ ಭಟ್ಕಳ ಉತ್ಸವದಲ್ಲಿ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತೀನಿ. ಯಾಕಂದ್ರೆ ಸ್ನೇಹಿತರೆ, ಇದು NH 66 ಮತ್ತು ಇಲ್ಲಿ ನಿಮ್ಗೆ ಎಷ್ಟು ವಿಶಾಲವಾದ ಜಾಗ ಇದೆ ಅಂತ ಹೇಳಿದ್ರೆ ನಿಮ್ ಪಾರ್ಕಿಂಗ್ ಅಂತೂ ಎಲ್ಲೂ ಕೂಡ ತೊಂದರೆ ಆಗಲ್ಲ. ಅಷ್ಟೊಂದು ಜಾಗ ನಿಮ್ಗಿದೆ. ಆ ಕಡೆ ಕೂಡ ಸಾಕಷ್ಟು ಪಾರ್ಕಿಂಗ್ ಅವಕಾಶ ಇದೆ. ಮತ್ತು ವೇದಿಕೆಯ ಬಲಭಾಗದಲ್ಲಿ ಇಲ್ಲೂ ಕೂಡ ಸಾಕಷ್ಟು ಪಾರ್ಕಿಂಗ್ ಅವಕಾಶ ಇದೆ. ಅಂಡ್ ನೀವು ಇಲ್ಲಿಂದ ಈ ಭಟ್ಕಳ ಉತ್ಸವ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಆಚೆ ಈಚೆ ಎಲ್ಲಾ ಕಡೆಗೂ ನೀವು ಸಾಕಷ್ಟು ಬ್ಯಾನರ್ ಗಳನ್ನ ಲೈಕ್ ಇಲ್ಲಿಯ ಕ್ರಿಯಾಶೀಲ ಗೆಳೆಯರ ಬಳಗ ಈ ಒಂದು ಸಂಘಟನೆ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದೆ. ಸೊ ಆ ನಿಟ್ಟಿನಲ್ಲಿ ಕ್ರಿಯಾಶೀಲ ಗೆಳೆಯರ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರ ಬ್ಯಾನರ್ಗಳು ಇಲ್ಲಿ ರಾರಾಜಿಸ್ತಾ ಇದೆ. ಮತ್ತು ಅದರ ಹೊರತಾಗಿ ಇಲ್ಲಿ 27ನೇ ತಾರೀಕಿಗೆ ಒಂದು ವಾಲಿಬಾಲ್ ಪಂದ್ಯಾವಳಿ ಕೂಡ ಇದೆ. ಸೊ ಆ ಕಾರಣಕ್ಕಾಗಿ ನಿಮ್ಗೆ ಸ್ಪಾನ್ಸರ್ ಬ್ಯಾನರ್ ಕೂಡ ಇಲ್ಲಿ ಕಾಣಿಸುತ್ತೆ. ತುಂಬಾ ನೀಟ್ ಆಗಿ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ನಿಮ್ಗೆಲ್ಲ ಕಡೆಯೂ ಅದಕ್ಕೊಂದು ಮಾರ್ಕಿಂಗ್ ಅನ್ನ ಹಾಕಿ ಅಲ್ಲಿ ದ್ವಿಚಕ್ರ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ. ನಿಮ್ಗೆ ಈ ಕಾರ್ಯಕ್ರಮ ನಡೀತಾ ಇರುವಂತ ಜಾಗದಲ್ಲಿ ಮೊಟ್ಟ ಮೊದಲಿಗೆ ನಿಮ್ಗೆ ಸಿಗೋದು ಇಲ್ಲಿ ಒಂದು ಸೆಲ್ಫಿ ಸ್ಟ್ಯಾಂಡ್ ಇದೆ. ಇಲ್ಲಿ ಆರಾಮಾಗಿ ಒಂದು ಫ್ಯಾಮಿಲಿ ಫೋಟೋವನ್ನ ತಗೋಬಹುದು ಮತ್ತು ಭಟ್ಕಳ ನೆನಪನ್ನ ಹಸಿರಾಗಿಸಬಹುದು. ಮತ್ತು ಇಲ್ಲಿ ಬಂದು ಫೋಟೋ ತಕೊಂಡು ಭಟ್ಕಳ ಉತ್ಸವದ ಒಂದು ಪ್ರಚಾರದಲ್ಲಿ ತಾವು ಕೂಡ ಪಾಲುದಾರಿಕೆಯನ್ನ ಪಡ್ಕೋಬಹುದು ಅಥವಾ ಪಾಲುದಾರ ಆಗ್ಬಹುದು ಅಂತ ಅನ್ಕೋತೀನಿ ನಾನು. ಸ್ನೇಹಿತರೆ, ಇವರೆಲ್ಲ ವಾಲಂಟಿಯರ್. ಇವರು ಇಲ್ಲಿಯ ಅನೇಕ ಸಂಘ ಸಂಸ್ಥೆಗಳು ಮತ್ತು ಆಸಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಆ ಸಲುವಾಗಿ ಅವರೆಲ್ಲ ವಾಲಂಟಿಯರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಮತ್ತು ಇಲ್ಲೊಂದು ವಿಶೇಷ ಇದೆ. ಇಲ್ಲೊಂದು ಈಝೋನ್ ಅಂತ ಎಲೆಕ್ಟ್ರಿಕ್ ಸ್ಕೂಟರ್ ಇದೆ. ಈ ಒಂದು ಜಾಗದಲ್ಲಿ ನೀವು ಕೂಪನ್ ಅನ್ನ ಖರೀದಿ ಮಾಡಿದ್ರೆ ಈ ಕಾರ್ಯಕ್ರಮದ ಕೊನೆಯ ದಿನ ಇಲ್ಲಿ ಈ ಒಂದು ಈಝೋನ್ ಸ್ಕೂಟರ್ ಅನ್ನ ಲಕ್ಕಿ ಡ್ರಾದ ಮೂಲಕ ಆಯ್ಕೆಯನ್ನ ಮಾಡ್ತಾರೆ. ಸೊ ಯಾರು ಅದೃಷ್ಟಶಾಲಿಗಳು ಅವ್ರಿಗೆ ಈ ಸ್ಕೂಟರ್ ಬರುತ್ತೆ. ನಿಮ್ಗೆ ಇಲ್ಲಿ ಈ ಲಕ್ಕಿ ಡ್ರಾದ ಬಗ್ಗೆ ಇಲ್ಲೆಲ್ಲ ಮಾಹಿತಿ ಕೂಡ ಕೊಡ್ತಾರೆ ಇವರೆಲ್ಲರೂ. ಎಲ್ಲ ವಾಲಂಟಿಯರ್, ಎಲ್ಲ ನಮ್ಮೂರವರು. ಅಣ್ಣ, ಈಶ್ವರಣ್ಣ ನಮಸ್ತೆ. ಅಂಡ್ ಈಗ ನಾನು ಈ ಕಮಾನನ್ನು ದಾಟಿ ಈಚೆ ಬಂದೆ. ಸೊ ಇಲ್ಲಿಂದ ನಿಮ್ಗೆ ಜಾಯಿಂಟ್ ವೀಲ್ ಆಗ್ಲಿ ಅಥವಾ ಸ್ಲೈಡರ್ ಆಗ್ಲಿ ಮಕ್ಕಳು ಆಡುವಂತ ಅನೇಕ ಥಿಂಗ್ಸ್ ಗಳು ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ನೋಡಿ, ದೊಡ್ಡದಾದಂತ ಜಾಯಿಂಟ್ ವೀಲ್ ಇದೆ ಅಂಡ್ ಅಲ್ಲಿ ಸ್ಲೈಡರ್ ಕೂಡ ಇದೆ. ಇದು ವೇದಿಕೆಯ ಒಂದು ಭಾಗದಲ್ಲಿ ಇದ್ರೆ ಇದೆಲ್ಲ ಬರೀ ಇದೆ ಲೈಕ್ ನೀವೇನು ಸಾಮಾನ್ಯ ಜಾತ್ರೆಯಲ್ಲಿ ಕಾಣ್ತೀರಿ. ಇವರು ನಮ್ಮ ಭವಾನಿ ಶಂಕರ್ ಅವರು ಟೈಗರ್ ತರ ತಿರ್ತಾರೆ ಆಗಿಂದ. ಸ್ನೇಹಿತರೆ, ಇಲ್ಲಿ ಏನು ಎಷ್ಟು ವ್ಯವಸ್ಥಿತವಾಗಿ ಎಲ್ಲವನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಉದಾಹರಣೆಯಾಗಿ ಇಲ್ಲಿ ಒಂದು ಆಫೀಸ್ ಕೌಂಟರ್ ಇದೆ ಮತ್ತು ಫಸ್ಟ್ ಏಡ್ ವ್ಯವಸ್ಥೆ ಕೂಡ ಇದೆ. ಸ್ನೇಹಿತರೆ, ಇಲ್ಲೇ ಎಲ್ಲ ಮಾನಿಟರ್ ಆಗೋದು. ಇಲ್ಲಿ ಕ್ರಿಯಾಶೀಲ ಗೆಳೆಯರ ಸಂಘದ ಎಲ್ಲ ಸದಸ್ಯರು ಮೀಟಿಂಗ್ ಮಾಡೋದಾಗ್ಲಿ ಅಥವಾ ಇಲ್ಲೇನು ಮುಂದೆ ಕೈಗೊಳ್ಳಬಹುದಾದಂತ ಕೆಲಸದ ಬಗ್ಗೆ ಇಲ್ಲೇ ನಿಮ್ಗೆ ಬ್ರೀಫಿಂಗ್ ಮಾಡ್ತಾರೆ. ಇವರು ಕ್ರಿಯಾಶೀಲ ಗೆಳೆಯರ ಸಂಘದ ಅಧ್ಯಕ್ಷರು ರಮೇಶ್ ಕಾರ್ಗೆ ಅಂತ. ಜೊತೆಗೆ ನಮ್ಮ ಭವಾನಿ ಶಂಕರ್ ಒನ್ ಅಂಡ್ ಓನ್ಲಿ CC ಕ್ಯಾಮೆರಾ ವ್ಯವಸ್ಥೆ ಇದೆ. ಒಂದು ಕಾರ್ಯಕ್ರಮವನ್ನು ಎಷ್ಟು ವ್ಯವಸ್ಥಿತವಾಗಿ ಮಾಡಬಹುದು ಅಷ್ಟು ವ್ಯವಸ್ಥಿತವಾಗಿ ಇಲ್ಲಿ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ. CC ಕ್ಯಾಮೆರಾದ ವ್ಯವಸ್ಥೆ ಕೂಡ ಇದೆ. ಎಲ್ಲೂ ಕೂಡ ಅದು ಭದ್ರತಾ ದೃಷ್ಟಿಯಿಂದ ತುಂಬಾ ಒಳ್ಳೇದು ಅಂತ. ಯಾವುದೇ ಒಂದು ತೊಂದರೆ ಆಗದಿದ್ದಂಗೆ ನೋಡ್ಕೋಬೇಕಾಗ್ತದೆ. ಆ ಸಲುವಾಗಿ CC ಕ್ಯಾಮೆರಾ ವ್ಯವಸ್ಥೆ ಇದೆ. ಇವರು ಒಳಗಡೆ ಕಮ್ಯುನಿಕೇಟ್ ಮಾಡ್ಕೊಳ್ಳೋದಕ್ಕೆ ಇದಕ್ಕೆಲ್ಲದಕ್ಕೂ ವಾಕಿ ಟಾಕಿ ವ್ಯವಸ್ಥೆ ಕೂಡ ಇದೆ. ಇಲ್ಲಿ ಎಲ್ಲ ಮುಖ್ಯ ಸದಸ್ಯರು ಈ ಒಂದು ವಾಕಿ ಟಾಕಿ ಮೂಲಕ ಕಾನ್ಫರೆನ್ಸ್ ಮಾಡಿಕೊಂಡು ಇಲ್ಲಿಯ ವ್ಯವಸ್ಥೆಯನ್ನು ನೋಡ್ಕೋತಾರೆ. ಅಂಡ್ ನಿಮ್ಗೆ ಇಲ್ಲಿ ಅನೇಕ ನಿಮ್ಗೆ ಮಾಹಿತಿ ಕೇಂದ್ರಗಳು ಇವೆಲ್ಲವೂ ಕೂಡ ಇದು ಪೊಲೀಸ್ ಇಲಾಖೆಯ ಮಾಹಿತಿ ಕೇಂದ್ರ. ಇಲ್ಲಿ ವಿಶೇಷವಾಗಿ
ಪಿಯರ್ಲೆಸ್ ಸೆಕ್ಯೂರಿಟಿ ಅಥವಾ ಸೈಬರ್ ಅಪರಾಧ ಕುರಿತಾಗಿ ಒಂದು ಮಾಹಿತಿಯನ್ನ ಕೊಡ್ತಾರೆ ಇಲ್ಲಿ. ಆ ನಂತರ ನಿಮ್ಗೆ ತುಂಬಾ ವಿಶೇಷ ಅನ್ಸೋದು ಇಲ್ಲಿಯ ಆಲೆ ಮನೆ. ನಿಮ್ಗೆ ಇಲ್ಲಿ ನಾನು ಅನ್ಕೋತೀನಿ ಇದು ಇವತ್ತು ಮುಗಿಯಲ್ಲ ಅಂತ ಈ ತರ ವಿಡಿಯೋ ಮಾಡ್ತಾ ಇದಾರೆ. ಇಲ್ಲಿ ಆಲೆ ಮನೆ ನಾವೆಲ್ಲ ಅಥವಾ ನಮ್ಮಿಂದ ಕಣ್ಮರೆಯಾಗಿರುವಂತ ಆಲೆ ಮನೆ ಇದು. ಈ ಆಲೆ ಮನೆಯಲ್ಲಿ ಯಾವುದೇ ಒಂದು ಯಂತ್ರದ ಸಹಾಯ ಇಲ್ಲದೆ ಇಲ್ಲಿಯ ಒಂದು ಸಾಂಪ್ರದಾಯಿಕವಾಗಿ ಕೋಣಗಳನ್ನ ಯೂಸ್ ಮಾಡ್ಕೊಂಡು, 2 ಕೋಣ ಇದೆ, ಅದನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಕಬ್ಬಿನ ಹಾಲನ್ನ ಮಾಡ್ತಾ ಇರೋದು ನೋಡಿ. ಕೋಣಗಳನ್ನ ಯೂಸ್ ಮಾಡ್ಕೊಂಡು ಸಾಂಪ್ರದಾಯಿಕವಾಗಿ ಕಬ್ಬನ್ನ ಅರ್ದು ನಿಮ್ಗೆ ಕಬ್ಬಿನ ಜ್ಯೂಸ್ ಅನ್ನ ಮಾಡ್ಕೊಡ್ತಾರೆ. 2 ಕೋಣ ಇದೆ. ಸರ್ ಹೆಸರೆಂತ ಸರ್ ಇದ್ರದ್ದು? ಕಾಳು ಬೆಳ್ಳು ಅಂತ ನೋಡಿ, ಹುಲ್ ತಿಂತಾ ಇದೆ. ಇದು ಗಾಣ ಅಲ್ಲ, ಅವ್ರು ಕಬ್ಬೆಲ್ಲ ಕ್ಲೀನ್ ಮಾಡ್ತಾ ಇದಾರೆ ಅಲ್ಲಿ. ಅದು ಸ್ನೇಹಿತರೆ ನೋಡಿ, ಒಂದ್ ಸೈಡ್ ಅಲ್ಲಿ ನೇತ್ರಾವತಿ ನರ್ಸರಿ ಅಂತ ನಿಮ್ಗೆ ಸಾಕಷ್ಟು ಹೂವಿನ ಗಿಡ ಆಗ್ಲಿ ಅಥವಾ ಹಣ್ಣಿನ ಗಿಡ ಆಗ್ಲಿ ಎಲ್ಲಾ ಗಿಡಗಳು ಈ ನೇತ್ರಾವತಿ ನರ್ಸರಿಯಲ್ಲಿ ನಿಮಗೆ ಲಭ್ಯ ಇದೆ, ಸಿಗತ್ತೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಇಲ್ಲಿ ಆರ್ಕೆಸ್ಟ್ರಾ ಕೂಡ ಪ್ರಾರಂಭ ಆಗುತ್ತೆ. ಇಲ್ಲಿ ಒಂದಷ್ಟು ಕಲಾಕೃತಿಗಳು ಕೂಡ ನಿಮ್ಗೆ ಲಭ್ಯ ಇದೆ. ಇಲ್ಲಿ ಆಟದ ಸಾಮಾನುಗಳು ಇದೆಲ್ಲ ತುಂಬಾ ಸ್ಪೀಡ್ ಆಗಿ ತೋರಿಸ್ತಾ ಹೋಗ್ತೀನಿ. ಸಿರಿ ಅಂತ ಇಲ್ಲೊಂದು ನಿಮ್ಗೆ ಏನೋ ವಿಶೇಷವಾಗಿ ಕಾಣ್ತಾ ಇದೆ, ನೋಡೋಣ. ತಮ್ಮ ಇದೆಂತ ಇದು? ಇಲ್ಲಿ ನೋಡಿ, ಫಿಶ್ ಎಲ್ಲ ನಿಮ್ಗೆ ಕಾಣೋದು ಸಿಗುತ್ತೆ. ಸಾಕಷ್ಟು ವೆರೈಟೀಸ್ ಫಿಶ್ಗಳು, ಫಿಶ್ ಟ್ಯಾಂಕ್ಗಳು ನಿಮ್ಗೆ ಕಾಣೋದು ಸಿಗುತ್ತೆ ಇಲ್ಲಿ. ಮತ್ತೆ ಒಂದಷ್ಟು ಗಿಳಿಗಳಾಗ್ಲಿ ಅಥವಾ ಪಾರಿವಾಳ ಕೂಡ ಇದೆ ಇಲ್ಲಿ. ಸ್ನೇಹಿತರೆ ಇಲ್ಲೂ ಕೂಡ ಸಾಕಷ್ಟು ಶಾಪ್ ಇದೆ. ಕೃಷಿ ಯಾವುದು ತುಂಬಾ ವಿಶೇಷ ಇದೆ ಅದನ್ನು ತೋರಿಸ್ತೀವಿ. ಪುಸ್ತಕದ ಅಂಗಡಿ ಆಗ್ಲಿ ಅಥವಾ ಸ್ವೀಟ್ ಆಗ್ಲಿ. ಜೇಂಕಾರ ಮೆಲೋಡಿಸ್ ಅವರಿಂದ, ಇಲ್ಲಿಯ ಸ್ಥಳೀಯ ಒಂದು ಸಂಸ್ಥೆ ಅವರಿಂದ ಮ್ಯೂಸಿಕಲ್ ನೈಟ್ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಇದೆಲ್ಲ ಪರ್ಫ್ಯೂಮ್ ಅಂಗಡಿ ನೋಡಿ. ಇಲ್ಲೆಲ್ಲ ಒಂದಷ್ಟು ಅಂಗಡಿ ಇದೆ, ಬಟ್ ಒಳಗಡೆ ಹೋಗಲ್ಲ, ಯಾಕಂದ್ರೆ ಇದೆಲ್ಲ ಸಾಧಾರಣವಾಗಿ ನಾರ್ಮಲ್ ಶಾಪ್ಗಳಿದು. ತಟ್ಟೆ, ಬಟ್ಲು, ಮ್ಯಾಟು, ಗೀಟು ಪ್ರತಿಯೊಂದು ಒಂದು ಮನೆಗೆ ಬೇಕಾದಂತ ಡೈಲಿ ಥಿಂಗ್ಸ್ ಎಲ್ಲವೂ ಕೂಡ ಸಿಗುತ್ತೆ, ದಿನ ಬಳಕೆ ವಸ್ತುಗಳು. ಈಗ ಸೀದಾ ನಾವು ಫುಡ್ ಕೋರ್ಟ್ಗೆ ಹೋಗ್ತೀವಿ. ಸ್ನೇಹಿತರಲ್ಲಿ ಇಲ್ಲಿಯ ಪೊಲೀಸ್ ಸಿಬ್ಬಂದಿಗಳಿಗೆ ಮತ್ತು ಆರ್ಗನೈಸರ್ ಟೀಮ್ಗಳಿಗೆ ಇಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ ನೋಡಿ. ಸ್ನೇಹಿತರೆ ಇದು ವೇದಿಕೆಯ ಬಲಭಾಗದಲ್ಲಿ ನಿಮ್ಗೆ ಅನೇಕ ಸ್ಟಾಲ್ಗಳು, ಅಂದ್ರೆ ಫುಡ್ ಸ್ಟಾಲ್ಗಳಿದೆ, ಫುಡ್ ಕೋರ್ಟ್ಗಳು. ಐಸ್ ಕ್ರೀಮ್ ಆಗ್ಲಿ ಅಥವಾ ಇಲ್ಲ, ಐಸ್ ಕ್ರೀಮ್ ಇದೆ. ಟೋಟಲ್ ಆಗಿ ನೋಡಿ ನಿಮ್ಗೆ ಯಾವ್ದು ವಿಶೇಷ ಅಷ್ಟನ್ನೇ ತೋರಿಸ್ತೀವಿ. ನೋಡಿ ಇಲ್ಲಿ ನಮ್ಮೂರಿನ ಒಂದು ಸ್ಮೋಕ್ಡ್ ಬಾರ್ಬಿಕ್ಯೂ ಟ್ಯಾಕ್ಸಿ ನಿಮ್ಗೆಲ್ಲಾ ಕಡೆನೂ ಇದು ನಿಮಗೆ ಕಾಣ ಸಿಗುತ್ತೆ. ಇದು ಕೂಡ ಇದೆ. ಇಲ್ಲಿ ಚಿಕನ್ ಆಗ್ಲಿ ಅಥವಾ ಮೀನಾಗ್ಲಿ ಎಲ್ಲ ಸಿಗುತ್ತೆ. ಇಲ್ಲಿ ಪೊಟ್ಯಾಟೊ ಟ್ವಿಸ್ಟರ್ ಮಣಿಯವರು ಇವರು ಡಾನ್ಸಿಂಗ್ ಮಾಡಿ ನೋಡಿ. ಎಲ್ಲ ಮ್ಯೂಸಿಕ್ ಒಂದ್ ಕಡೆ ಬರ್ತಾ ಇದೆ, ಸಲುವಾಗಿ ಎಲ್ಲ ಡಾನ್ಸ್ ಮಾಡ್ತಾ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಹೋಳಿಗೆ ವಿಶೇಷ ಇದೆ ನೋಡಿ, ಬೇರೆ ಬೇರೆ ಹೋಳಿಗೆ ಇದೆ. ತಮ್ಮ ಎಂದೆಂದು ಉಂಟಾ? ಮ್ಯಾಂಗೋ ಹೋಳಿಗೆ ನೋಡಿ, ಕ್ಯಾರೆಟ್, ಹಲಸಿನ ಹೋಳಿಗೆ, ಪೈನಾಪಲ್ ಇದೆ, ಆನಂತರ ಚಿಕ್ಕು ಇದೆ. ವೆರೈಟೀಸ್ ಆಫ್ ಹೋಳಿಗೆ ಸಿಗುತ್ತೆ ನಿಮ್ಗೆ ಇಲ್ಲಿ ಬಂದ್ರೆ. ಸಾನ್ನಿಧ್ಯ ಅಂತ ಹೋಳಿಗೆ ಮನೆ ಎಷ್ಟಿದೆ ಹೋಳಿಗೆಗೆ? 100 ರೂಪಾಯಿ 4 ಅಂತ. ಪರವಾಗಿಲ್ಲ, 100 ರೂಪಾಯಿ 4 ಅಂದ್ರೆ ತಿನ್ನುವಲ್ಲ. ಹಲಸಿನ ಹೋಳಿಗೆ ಇದು ಆಕ್ಚುಲ್ ಆಗಿ ಈಗ ಹಲಸಿನ ಸೀಸನ್ ಇಲ್ಲ, ಆದ್ರೂ ಕೂಡ ಅವರು ದೂರದಿಂದ ಈ ಒಂದು ಹಲಸಿನ ಹಣ್ಣನ್ನು ತರಿಸಿ ಹಲಸಿನ ಹೋಳಿಗೆಯನ್ನು ಮಾಡಿದಾರಂತೆ. ಆ ಸಲುವಾಗಿ ಅವರು ಟೇಸ್ಟ್ ಮಾಡಿ ಅಂತ ಹೇಳಿದ್ರು. ತಿಂತಾ ಇದೀನಿ, ನೋಡೋಣ ಹೆಂಗಿದೆ ಅಂತ.
ಈ ನಮ್ಮ ಕರಾವಳಿಯ ಎಲ್ಲ ಅಭಿಮಾನಿ ವರ್ಗವನ್ನು ಹೊಂದಿರುವಂತಹ ನೋಡಿ, ನಿಮ್ಗೆ ಇಲ್ಲಿ ತರಹೇವಾರಿ ಅಂಗಡಿಗಳು ಕಾಣಸಿಗುತ್ತೆ. ಪ್ರತಿಯೊಂದಕ್ಕೂ ಇಂಡಿವಿಜುವಲ್ ಆಗಿ ಹೋಗೋದಕ್ಕಾಗಲ್ಲ. ಸಲುವಾಗಿ ನಾರ್ಮಲ್ ಆಗಿ ನಿಮ್ಗೆ ಎಲ್ಲವನ್ನು ಒಟ್ಟಿಗೆ ತೋರಿಸ್ತಾ ಇದೀವಿ. ಒಂದ್ ಕಡೆಗೆ ಮ್ಯೂಸಿಕಲ್ ನೈಟ್ ಕೂಡ ಪ್ರಾರಂಭ ಆಗಿದೆ. ಇಲ್ಲಿ ಪಾನಿಪುರಿ, ಬೇಲ್ಪುರಿ ಎಲ್ಲ ಚಾರ್ಜ್ ಸಿಗತ್ತೆ ಇಲ್ಲಿ. ಇದು ನಮ್ಮೂರವ್ರ ಅಂಗಡಿ, ನಮ್ಮ ಬಡ್ಕಳದವ್ರ ಶಾಪ್. ಇದು ಪಕೋಡ, ಗೋಬಿ ಮಂಚೂರಿ ಎಲ್ಲ ಸಿಗತ್ತೆ ಇಲ್ಲಿ. ಸ್ಪೆಷಲ್ ಗೋಬಿ ಸೆಂಟರ್ ನಮ್ಮೂರವ್ರದ್ದು, ಸಪೋರ್ಟ್ ಮಾಡಿ. ಅಲ್ಲ ಕಬ್ನಾಳಿದು ಅಂದ್ರೆ ಒಂದಷ್ಟು ಸ್ವೀಟ್ ಅಂಗಡಿ ಕೂಡ ಇದೆ. ಲೈಕ್ ನೀವೇನ್ ಜಾತ್ರೆಗೆ ನೋಡ್ತೀರಿ ಅದೇ ತರ ಒಂದಷ್ಟು ಸ್ವೀಟ್ ಶಾಪ್ಗಳು, ಸ್ಟಾಲ್ಗಳು ಕೂಡ ಇದೆ. ಈ ಕಡೆ ಫ್ರೆಶ್ ಲೈಮ್ ಸೋಡಾ ಎಲ್ಲ ಇದೆ. ಆಲ್ಮೋಸ್ಟ್ ನಿಮಗೆ ಬಡ್ಕಳ ಉತ್ಸವ ಬಂದ್ರೆ ಎಲ್ಲಾನು ಕಣ್ ತುಂಬ್ಕೋಬಹುದು, ಸ್ವಲ್ಪ ಟೇಸ್ಟ್ ಕೂಡ ಮಾಡ್ಬೋದು. ಒಟ್ಟಿನಲ್ಲಿ ಒಂದಷ್ಟು ದಿನ, 4 ದಿನಗಳ ಕಾಲ ನಾವು ಒಂದಷ್ಟು ಎಂಜಾಯ್ ಅನ್ನ ಇಲ್ಲಿ ಮಾಡಬಹುದು. ಮ್ಯೂಸಿಕ್ ಅನ್ನ ಕಾಸಿಂ ಅಲಿ ಹಾಡ್ತಾ ಇರೋದು ಪ್ರಥಮ ಸಾಂಗ್, ಗಣೇಶ ಒಂದು ಸಾಂಗ್ ಅನ್ನ ಅವರು ಹಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಜಿಲೇಬಿ ಸ್ಟಾಲ್. ಅಂದ್ರೆ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಡ್ಕಳ ಉತ್ಸವದ ಸಂಪೂರ್ಣ ಚಿತ್ರಣವನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನು ಮಾಡಿದೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಅದಕ್ಕಿಂತ ಮುಂಚಿತವಾಗಿ ನೀವು ಬಡ್ಕಳ ಉತ್ಸವಕ್ಕೆ ಬನ್ನಿ. ಒಟ್ಟು 4 ದಿನಗಳ ಕಾಲ ಈ ಒಂದು ಉತ್ಸವ ನಡೆಯುತ್ತೆ. 25ರಿಂದ 28ವರೆಗೂ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಆ ಸಲುವಾಗಿ ನಾವು ಭೂತೋ ನಾವು ಭವಿಷ್ಯತೆ ಅನ್ನೋ ರೀತಿಯಲ್ಲಿ ಒಂದು ಉತ್ಸವ ನಡೀತಾ ಅದರಿಂದಾಗಿ ತಾವೆಲ್ಲರೂ ಕೂಡ ಈ ಒಂದು ಉತ್ಸವವನ್ನ ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.